ನಾವು ಗೋಲ್ಡ್ ಮೇಲೆ ಯಾವ ಥರ ಇನ್ವೆಸ್ಟ್ ಮಾಡ್ಬೋದು ಶೇರ್ ಮಾರ್ಕೆಟ್ನಲ್ಲಿ ಅಂತ. ಸೊ ಗೋಲ್ಡ್ ಅಂದರೆ ಸ್ಪೆಷಲಿ ಇಂಡಿಯನ್ಸ್ಗೆ ಅದು ಕೇವಲ ಒಂದು ಮೆಟಲ್ ಅಥವಾ ಕಮಾಡಿಟಿ ಅಲ್ಲ. ಸೊ ಇಂಟರ್ನ್ಯಾಷನಲ್ ಮಾರ್ಕೆಟ್ನಲ್ಲಿ ಅದನ್ನ ಪ್ರಿಷಿಯಸ್ ಮೆಟಲ್ ಅಂತ ಹೇಳ್ತಾರೆ, ಗೋಲ್ಡ್ ಹಾಗೂ ಸಿಲ್ವರ್ಗೆ. ಬಟ್ ನಮ್ಮ ದೇಶದಲ್ಲಿ ಇದು ಒಂದು ಎಮೋಷ್ನಲ್ ಮೆಟಲ್ ಕೂಡ ಹೌದು. ಯಾಕಂದರೆ ಎಸ್ಪೆಷಲಿ ನಾವು ಯಾವುದೇ ಶಾಸ್ತ್ರ ಸಂಪ್ರದಾಯ ಇರ್ಬೋದು ಅಥವಾ ಫಂಕ್ಷನ್ ಇರ್ಬೋದು, ಮದುವೆ ಇರ್ಬೋದು, ಹಾಗೆ ಮದುವೆ ಮಂಗಳಸೂತ್ರ ಇರ್ಬೋದು, ಇದನ್ನು ತುಂಬ ಭಾವನಾತ್ಮಕವಾಗಿ ನಾವು ಗೋಲ್ಡನ್ನ ಉಪಯೋಗಿಸ್ತೀವಿ. ಸೊ ಹಾಗೆ ಎಲ್ಲರಿಗೂ ನೀವು ನೋಡ್ಬೋದು, ಏನು ರೇಟ್ ಅಥವಾ ಏನೇ ವಿಷಯ ಗೊತ್ತಿದ್ದಿದ್ರೂ ಗೋಲ್ಡ್ ಪ್ರೈಸ್ ಯಾವಾಗ ಜಾಸ್ತಿ ಆಗುತ್ತೋ ಎಲ್ಲರೂ ಅದ್ರ ಬಗ್ಗೆ ಮಾತಾಡ್ತಿರ್ತಾರೆ, ಜಾಸ್ತಿ ಆಯ್ತಂತೆ ಅಂತೆಲ್ಲ. ಹಾಗೆ ತುಂಬ ಜನ ಇನ್ವೆಸ್ಟ್ ಮಾಡಬೇಕಂತ ಟ್ರೈ ಮಾಡ್ತಾರೆ. ಆದರೆ ಈ ಎಸ್ಪೆಷಲಿ ನೀವು ಫಿಸಿಕಲ್ ಗೋಲ್ಡ್ ಅಂದ ಜ್ಯುವೆಲರಿ ಶಾಪ್ಗೆ ಹೋಗಿ ಗೋಲ್ಡ್ ಬೈ ಮಾಡಬೇಕಂದ್ರೆ, ಸೊ ನೀವೊಂದು ಚೈನ್ ತೊಗೊಬೇಕಂದ್ರೂ ಮಿನಿಮಮ್ ಇಂತಿಷ್ಟು ಅಂತ ಇವತ್ತಿನ ಪ್ರೈಸ್ ರೇಂಜಲ್ಲಿ ಮಿನಿಮಮ್ 1 ಲಕ್ಷ ಅಂತೂ ಬೇಕಾಗುತ್ತೆ. ಅದಕ್ಕಿಂತ ಕಡಿಮೆಗೆ ನೀವು ಅಂದ್ಕೊಂಡಿರೋ ಹಾಗೆ ಒಂದು ಒಳ್ಳೆ ಗೋಲ್ಡ್ ಜ್ಯುವೆಲರಿ ತೊಗೊಳೋದಕ್ಕೆ ಆಗೋದಿಲ್ಲ. ಸೊ ನಿಮ್ಮ ಹತ್ರ ಕಡಿಮೆ ಅಮೌಂಟ್ ಇದೆ, ಬಟ್ ಬೈ ಮಾಡಬೇಕು, ನೀವು ಅದನ್ನು ಇನ್ವೆಸ್ಟ್ ಮಾಡಬೇಕು ಗೋಲ್ಡ್ ಮೇಲೆ ಅಂದರೆ, ನೀವು ಶೇರ್ ಮಾರ್ಕೆಟ್ನಲ್ಲಿ ತುಂಬ ಕಡಿಮೆ ಅಂದರೆ ₹100 ಸಹ, ಅಂದರೆ 0.01 ಗ್ರಾಮಿಂದ ಸಹಿತ ನೀವು ಇನ್ವೆಸ್ಟ್ ಮಾಡ್ಕೊಂಡು ಹೋಗ್ಬೋದು. ನೀವು ಫ್ಯೂಚರಲ್ಲಿ ಯಾವಾಗಲಾದರೂ ಅದನ್ನು ಈ ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡಿರೋ ಅಮೌಂಟನ್ನು ಫಿಸಿಕಲ್ ಗೋಲ್ಡ್ಗೆ ನೀವು ಮತ್ತೆ ಕನ್ವರ್ಟ್ ಮಾಡ್ಕೊಳ್ಳೋದಕ್ಕೆ ಸಹಿತ ಸೇಮ್ ಅಮೌಂಟನ್ನ ನೀವು ಯೂಸ್ ಮಾಡ್ಕೊಬೋದು. ಎಸ್ಪೆಷಲಿ ಇವಾಗ ಏನಂದರೆ, ಈ ಮದುವೆ ಏಜಿಗೆ ಬಂದಿರೋ ಮಕ್ಕಳಿರ್ಬೋದು ಅಥವಾ ಹೆಣ್ಮಕ್ಳು ಅಥವಾ ಗಂಡು ಮಕ್ಕಳು ಯಾರೇ ಇರ್ಬೋದು, ಅವರಿಗೆಲ್ಲ ಮನೇಲಿ ಒಂದು ಟೆನ್ಷನ್ ಇದ್ದೇ ಇರುತ್ತೆ. ಗೋಲ್ಡ್ ಇನ್ನೊಂದು ತೊಗೊಬೇಕಿತ್ತು, ಮೊದಲು ರೇಟ್ ಕಡಿಮೆ ಇತ್ತು ಆವಾಗಲೇ ತೊಗೊಬೇಕಿತ್ತು, ಇನ್ನೆಂಗೆ ತೊಗೊಳೋದು, ಇನ್ನೊಂದು 2 ವರ್ಷಕ್ಕೆ ಮದುವೆ ಇದೆ, ಆ ಥರ ಸಮಸ್ಯೆ ಇರೋರು ನಿಮ್ಮ ಹತ್ರ ಇವಾಗ ಎಷ್ಟು ಅಮೌಂಟ್ ಇದೆಯೋ ಅದನ್ನು ನೀವು ಶೇರ್ ಮಾರ್ಕೆಟ್ ಮುಖಾಂತರ ಗೋಲ್ಡ್ ಮೇಲೆ ಸೇಫಾಗಿ ಇನ್ವೆಸ್ಟ್ ಮಾಡ್ಬೋದು ಅನ್ನೋದನ್ನು ನಾವು ಈಗ ಡಿಸ್ಕಸ್ ಮಾಡೋಣ. ಸೊ ನಾವು ಗೋಲ್ಡಲ್ಲಿ ಯಾವ್ಯಾವ ಥರದಲ್ಲಿ ನಾವು ಗೋಲ್ಡನ್ನ ಪರ್ಚೇಸ್ ಮಾಡ್ಬೋದು ಅಂತ, ಇನ್ವೆಸ್ಟ್ ಮಾಡ್ಬೋದು ಗೋಲ್ಡ್ ಮೇಲೆ ಅಂತ ಆದರೆ, ಸೊ ಹೌ ವಿ ಕ್ಯಾನ್ ಬೈ ಆರ್ ಇನ್ವೆಸ್ಟ್ ಆನ್ ಗೋಲ್ಡ್. ಇದರಲ್ಲಿ ನಾವು ಬೇಸಿಕ್ಕಾಗಿ ನೋಡೋದಾದರೆ ಇದು ತುಂಬ ಥರ ಇರ್ತವೆ. ಜಸ್ಟ್ ಜನರಲ್ ನಿಮ್ಗೆ ಅರ್ಥ ಆಗೋ ಥರ ಬೇಸಿಕ್ಕಾಗಿ ನಾವು ನೋಡೋದಾದರೆ, ಫಿಸಿಕಲ್ ಗೋಲ್ಡ್ ಅಂದರೆ ಶಾಪ್ಗೆ ಹೋಗಿ ನಾವು ಕಾಯಿನ್ಸ್ ಇರ್ಬೋದು ಅಥವಾ ಜ್ಯುವೆಲರಿ ಚೈನ್ ಇರ್ಬೋದು, ಬ್ರೇಸ್ಲೆಟ್ ಇರ್ಬೋದು ಅಥವಾ ಯಾವುದೇ ಆರ್ನಮೆಂಟ್ಸ್ ಇರ್ಬೋದು, ಅದನ್ನು ನಾವು ಫಿಸಿಕಲ್ ಗೋಲ್ಡ್ ಅಂದರೆ ಶಾಪ್ಗೆ ಹೋಗಿ ನಾವು ಬೈ ಮಾಡ್ತೀವಿ. ಸೊ ಇದರಲ್ಲಿ ಏನಾಗುತ್ತೆ, ನೀವು ಇವತ್ತು ಏನು ಪ್ರೈಸ್ ಇರುತ್ತೋ ಅಥವಾ ನೀವು ಯಾವುದೊಂದು ಎಮರ್ಜೆನ್ಸಿ ಮದುವೆ ಟೈಮ್ ಅಥವಾ ಫಂಕ್ಷನ್ ಟೈಮಲ್ಲಿ ನೀವು ಬೈ ಮಾಡೋದಕ್ಕೆ ಹೋಗ್ತೀರಾ ಅಂದರೆ, ಸೊ ನೀವು ಆ ಟೈಮಲ್ಲಿ ಬೈ ಮಾಡಲೇಬೇಕಾಗುತ್ತೆ ನಿಮಗೆ. ಸೊ ಅವಾಗ ಏನು ಮಾಡ್ತೀರಾ, ಮಾರ್ಕೆಟ್ ಪ್ರೈಸ್ ಏನಿರುತ್ತೋ ಅಥವಾ ಶಾಪ್ನಲ್ಲಿ ಏನೇನು ಚಾರ್ಜಸ್ ಇರುತ್ತೋ ಅದನ್ನು ನೀವು ಪೇ ಮಾಡಲೇಬೇಕಾಗುತ್ತೆ. ಅವತ್ತಿನ ದಿನ ಏನು ಚಾರ್ಜಸ್ ಇರುತ್ತೋ ಅದನ್ನೇ ಪೇ ಮಾಡಿ ನೀವು ತಗೊಳ್ಬೇಕಾಗುತ್ತೆ. ಸೊ ಇದರಲ್ಲಿ ಏನಾಗುತ್ತೆ, ಸೊ ನಿಮಗೆ ಗೊತ್ತಿರುತ್ತೆ, ಈಗ ಒಂದು ಗೋಲ್ಡ್ ಜ್ಯುವೆಲರಿ ನೀವು ಮಾಡಿಸ್ತೀರಾ ಅಂದರೆ ಅದರಲ್ಲಿ ಏನೋ ಮೇಕಿಂಗ್ ಚಾರ್ಜಸ್ ಹಾಕ್ತಾರೆ, ವೇಸ್ಟೇಜ್ ಚಾರ್ಜಸ್ ಇರುತ್ತೆ, ಹಾಗೆ 3% GST ಇರುತ್ತೆ. ಮತ್ತು ಗೋಲ್ಡ್ ನೀವು ಮನೆಯಲ್ಲಿ ಒಂದು ಬ್ಯಾಂಕಲ್ಲಿ ಸ್ಟೋರ್ ಮಾಡ್ತೀರಾ, ಇಲ್ಲ ಮನೇಲಿ ಸ್ಟೋರ್ ಮಾಡ್ತೀರಾ ಅಂದರೂ ನಿಮಗೆ ಒಂದು ಯಾವಾಗಲೂ ಭಯ ಅಂತ ಇದ್ದೇ ಇರುತ್ತೆ. ಹೊರಗಡೆ ಇವಾಗ ತುಂಬ ಕೇಸಸ್ ನಾವು ನೋಡ್ತಿರೋ ಹಾಗೆಯೇ ಚೈನ್ ಸ್ನ್ಯಾಚಿಂಗ್ ಇರ್ಬೋದು, ಈ ಥರದ ತುಂಬ ಸಮಸ್ಯೆಗಳು ಹೊರಗಡೆ ಪ್ರಪಂಚದಲ್ಲಿದೆ. ನಮ್ಮ ಹತ್ರ ಗೋಲ್ಡ್ ಶಾಪಿಂದ ಮನೆ ಗೋಲ್ಡ್ ತರೋದಕ್ಕೇ ತುಂಬ ಭಯ ಪಟ್ಕೊಂಡು ತರೋ ಥರ ಪರಿಸ್ಥಿತಿ ಇದೆ ಇವಾಗ. ಸೊ ಇದೊಂದು ಈ ಥರ ಎಲ್ಲ ಫಿಸಿಕಲ್ ಗೋಲ್ಡ್ನಲ್ಲಿ ಇದೆಲ್ಲ ಸಮಸ್ಯೆಗಳು ಇರ್ತವೆ. ಹಾಗೆ ಇನ್ನೊಂದು ಟ್ರೇಡಿಂಗ್ ಇನ್ ಕಮಾಡಿಟೀಸ್ ಅಂತ. ಸೊ ಅಂದರೆ ಗೋಲ್ಡ್ನ ನೀವು ಇಂಟರ್ನ್ಯಾಷನಲ್ ಮಾರ್ಕೆಟಲ್ಲಿ, ಇದು ಗೋಲ್ಡ್ದು ಇಂಟರ್ನ್ಯಾಷನಲ್ ಮಾರ್ಕೆಟ್ ಚಾರ್ಟ್ ಇದು. ಸೊ ನೀವು ಗೋಲ್ಡ್ ಸಹಿತ ಟ್ರೇಡ್ ಸಹಿತ ಮಾಡ್ಬೋದು. ಬಟ್ ಇದೇನೆಂದರೆ, ನೀವು ಫ್ಯೂಚರ್ ಆ್ಯಂಡ್ ಆಪ್ಷನಲ್ಲಿ ಮಾತ್ರ ಇದನ್ನ ಟ್ರೇಡ್ ಮಾಡೋದು ಸಾಧ್ಯ ಆಗುತ್ತೆ. ಸೊ ಇಲ್ಲಿ ಸಹಿತ ನಿಮಗೆ ತುಂಬ ರಿಸ್ಕ್ ಇರುತ್ತೆ. ಇದು ನೀವು ಪ್ರೈಸ್ ಆ್ಯಕ್ಷನ್ ಗೊತ್ತಿಲ್ಲದೇ ಇದರಲ್ಲಿ, ಅಥವಾ ಇನ್ವೆಂಟರಿ ಬಗ್ಗೆ ಗೊತ್ತಿಲ್ಲದೆ, ಪ್ರೈಸ್ ಆ್ಯಕ್ಷನ್ ಗೊತ್ತಿಲ್ಲದೆ ನೀವೇನಾದರೂ ಇದರಲ್ಲಿ ಮಾಡೋಕ್ಕೆ ಹೋದರೆ ಸೊ ತುಂಬ ಲಾಸಸ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಇದು ಶೇರ್ ಮಾರ್ಕೆಟ್ ಥರನೇ, ಹೇಗೆ ನಾವು ಫ್ಯೂಚರ್ ನಿಫ್ಟಿ ಅಥವಾ ಬ್ಯಾಂಕ್ ನಿಫ್ಟಿಯಲ್ಲಿ ಫ್ಯೂಚರ್ ಆ್ಯಂಡ್ ಆಪ್ಷನಲ್ಲಿ ಹೇಗೆ ಟ್ರೇಡ್ ಮಾಡ್ತೀವೋ ಅದೇ ಥರನೂ ಈ ಗೋಲ್ಡ್ ಅಥವಾ ಸಿಲ್ವರ್ ಕಮಾಡಿಟಿ ಮೇಲೆ ನೀವು ಇಂಟರ್ನ್ಯಾಷನಲ್ ಮಾರ್ಕೆಟ್ನಲ್ಲಿ ಅಥವಾ ಇಂಡಿಯಾ MCX ಅಂತ ಏನಿದೆ ಇದರಲ್ಲಿ ನೀವು ಟ್ರೇಡ್ ಮಾಡ್ಬೋದು. ಸೊ ಇದು ಸಹ ತುಂಬ ರಿಸ್ಕ್ ಆಗಿರುತ್ತೆ ಇದು. ಸೊ ವಿತೌಟ್ ಪ್ರಾಪರ್ ನಾಲೆಡ್ಜ್ ಮಾಡೋಕ್ಕೆ ಹೋದರೆ ನಮಗೆ ತುಂಬ ಲಾಸಸ್ ಆಗೋ ಚಾನ್ಸಸ್ ಕೂಡ ಇರುತ್ತೆ ಇದರಲ್ಲಿ. ಸೊ ಇದಾಯ್ತು. ಇನ್ನೊಂದು ಮ್ಯೂಚುವಲ್ ಫಂಡ್ಸ್ ಏನು ಮಾಡ್ತಾರೆ, ಮ್ಯೂಚುವಲ್ ಫಂಡ್ ಕಂಪ್ನೀಸ್ ಏನಿರ್ತವೆ, ಸೊ ಅವರು ನಿಮ್ಮ ಹಣವನ್ನು ತಗೊಂಡು ಅವರು ಇನ್ವೆಸ್ಟ್ ಮಾಡ್ತಾರೆ. ಸೊ ನಿಮ್ಮ ಫಂಡನ್ನ ಇದರಲ್ಲಿ ನೀವು ಮ್ಯಾನೇಜ್ ಮಾಡ್ತಾ ಇರೋದಿಲ್ಲ. ನಿಮ್ಮ ಫಂಡನ್ನ ಅವರು, ಮ್ಯೂಚುವಲ್ ಫಂಡ್ನವರು ಆ ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡಿ ಅವರು ನಿಮ್ಮ ಫಂಡನ್ನ ಮ್ಯಾನೇಜ್ ಮಾಡ್ತಾ ಇರ್ತಾರೆ. ಹಾಗೆ ಗೋಲ್ಡ್ ಬಾಂಡ್ಸ್ ಅಂತ, ಈಗ RBI ಸಾವರಿನ್ ಗೋಲ್ಡ್ ಬಾಂಡ್ಸ್ ಅಂತ ಇರುತ್ತೆ. ಸೊ ಇದರಲ್ಲೆಲ್ಲ ನೀವು ಇನ್ವೆಸ್ಟ್ ಮಾಡೋದು. ಇದಕ್ಕೆಲ್ಲ ಏನಂದರೆ, ನೀವು ಈಗ ಬಾಂಡ್ ಚಾರ್ಜಸ್ ಏನಿರುತ್ತೆ ಅದನ್ನು ಪೇ ಮಾಡಲೇಬೇಕಾಗುತ್ತೆ. ಹಾಗೆ ಅದಕ್ಕೆ ಟೈಮ್ ಲಿಮಿಟ್ಸ್ ಎಲ್ಲ ಇರ್ತವೆ, ಅಷ್ಟುವರೆಗೆ ವೆಯ್ಟ್ ಮಾಡಬೇಕು, ಆ ಥರ ಎಲ್ಲ ತುಂಬ ಇರ್ತವೆ. ನಾನು ಇವೆರಡರ ಬಗ್ಗೆ ನಂಗೆ ಅಷ್ಟು ಐಡಿಯಾ ಇಲ್ಲ, ಯಾಕಂದ್ರೆ ನಾನು ಇದು ಫೇವ್ರೇಟ್ ಅಲ್ಲ ನನಗೆ ಇದು. ಯಾಕಂದ್ರೆ ನನ್ನ ಫಂಡ್ಸ್ನ ನಾನೇ ಮ್ಯಾನೇಜ್ ಮಾಡೋದ್ರಿಂದ ಮ್ಯೂಚುವಲ್ ಫಂಡ್ಸ್ ಅಥವಾ ಬಾಂಡ್ಸಲ್ಲಿ ನಾನು ಪರ್ಸ್ನಲಿ ನನಗೆ ಅಷ್ಟು ನಾಲೆಡ್ಜ್ ಇಲ್ಲ, ಹಾಗೆ ನಾನು ಅದು ತಿಳ್ಕೊಬೇಕಂತ ಅನಿಸ್ಲಿಲ್ಲ ನನಗೆ ಯಾವತ್ತು. ಸೊ ಆದ್ದರಿಂದ ನಾನು ಈಗ ಇನ್ನೊಂದು ಗೋಲ್ಡ್ ಬೀಸ್ ಅಂತ ಇರುತ್ತೆ. ಗೋಲ್ಡ್ ಬೀಸ್ ಅಂದರೆ, ಫಾರ್ ಎಕ್ಸಾಂಪಲ್ ನೀವು ಚಾರ್ಟ್ಗೆ ಹೋಗಿ ಇಲ್ಲಿ ನೀವು ಗೋಲ್ಡ್ ಬೀಸ್ ಅಂತ ಟೈಪ್ ಮಾಡಿದ್ರೆ ಸೊ ಇಲ್ಲಿ ಲಿಸ್ಟ್ ಬರುತ್ತೆ. ನಿಪ್ಪಾನ್ ಗೋಲ್ಡ್ ಬೀಸ್ ಅಂತ ಇದೆ, ಹಾಗೆ ICICI ಗೋಲ್ಡ್ ಬೀಸ್ ಇದೆ, SBI ಇದೆ,
ಸೊ ಈ ಥರ ಎಲ್ಲ ಇದೆ. ಇವತ್ತು ಯಾವ್ಯಾವ ಕಂಪ್ನಿ ಮೇಲೆ ನೀವು ಇನ್ವೆಸ್ಟ್ ಮಾಡ್ಬೋದು ಅನ್ನೋದನ್ನು ಯಾರು ಅದನ್ನ ಫಂಡ್ ಮ್ಯಾನೇಜ್ ಮಾಡ್ತಾರೆ ಅನ್ನೋದನ್ನು ನಾವು ಅಪ್ಕಮಿಂಗಲ್ಲಿ ನೋಡೋಣ. ಸೊ ಗೋಲ್ಡ್ ಬೇಸಲ್ಲಿ ಈ ಥರ ಚಾರ್ಟ್ ಹಾಕಿದ್ರೆ ನಿಮ್ಗೆ ನೋಡಿದ್ದು ಮಂತ್ಲಿ ಚಾರ್ಟ್ ಬರುತ್ತೆ ಇಲ್ಲಿ. ಸೊ ಇದರಲ್ಲಿ ನೀವು ಡೈಲಿ ಸಹಿತ ಟ್ರೇಡ್ ಮಾಡ್ಬೋದು ಅಥವಾ ಇನ್ವೆಸ್ಟ್ ಮಾಡ್ಬೋದು, ಇಂಟರ್ಡೇನೂ ಮಾಡ್ಬೋದು ಅಥವಾ ಲಾಂಗ್ ಟರ್ಮ್ ಶಾರ್ಟ್ ಟರ್ಮ್ ಯಾವ ಥರ ನೀವು ಬೇಕಾದರೂ ಇನ್ವೆಸ್ಟ್ ಮಾಡ್ಬೋದು. ಸೊ ಫಾರ್ ಎಕ್ಸಾಂಪಲ್ ಇಲ್ಲಿ, ಸೊ ಇದು ಗೋಲ್ಡ್ ಪ್ರೈಸ್ ಚಾರ್ಟ್, ಇದು ETF. ಸೊ ಇವಾಗ 65 ರೂಪೀಸ್ ಇದೆ ಒಂದು. ಇದು ಈಗ ಸೇಮ್ ಈಕ್ವಿಟಿ ಶೇರ್ ಹೇಗೆ ಬೈ ಮಾಡ್ತಿರೋ ಅದೇ ಥರನೇ ನೀವು ಗೋಲ್ಡ್ನ ಮೇಲೆ ಇನ್ವೆಸ್ಟ್ ಮಾಡೋದು. ಇದು ಇಂಟರ್ನ್ಯಾಷನಲ್ ಮಾರ್ಕೆಟ್ನಲ್ಲಿ ಯಾವ ಥರ ವೇರಿಯೇಷನ್ ಆಗುತ್ತೋ ಸೇಮ್ ಅದೇ ರೀತಿಯಲ್ಲಿ ಸಹ ಈ ಪ್ರೈಸ್ ಸಹಿತ ವೇರಿಯೇಷನ್ ಆಗುತ್ತೆ. ಸೊ ಆ್ಯಕ್ಚುಲ್ ಗೋಲ್ಡ್ ಪ್ರೈಸ್ ಏನು ಚೇಂಜಸ್ ಆಗುತ್ತೋ ಅದೇ ರೀತಿಯಲ್ಲಿ ಈ ಪ್ರೈಸ್ ಸಹ ಚೇಂಜಸ್ ಆಗುತ್ತೆ. ಸೊ ಫಾರ್ ಎಕ್ಸಾಂಪಲ್ ನಾವು ಲಾಸ್ಟ್ ಇಯರ್ ನವೆಂಬರ್ ಮಂತಲ್ಲಿರೋದ್ರಿಂದ ನಾವು 2 ಇಯರ್ಸ್ ಹಿಂದೆ ನೋಡಿದ್ರೆ, 2 ಇಯರ್ಸ್ ಅಂದರೆ 2022 ಇಸ್ವಿಯಿಂದ ನಾವು ಇನ್ವೆಸ್ಟ್ ಮಾಡಿದರೆ ಇಲ್ಲಿವರೆಗೆ ಎಷ್ಟು ರಿಟರ್ನ್ಸ್ ಬಂದಿದೆ ಅಂತ ನೋಡೋದಾದರೆ, ಸೊ ನಾನಿಲ್ಲಿ ಪ್ರೈಸ್ ರೇಂಜ್ ಟೂಲ್ ತೊಗೊಳ್ತೀನಿ. ಟೂಲ್ ತೊಗೊಂಡು ಇಲ್ಲಿ ನವೆಂಬರ್ 2022 ನಾನು ಪ್ರೈಸ್ ರೇಂಜ್ ಹಾಕಿದ್ರೆ ಇಲ್ಲಿ, ಸೊ ಕರೆಂಟ್ ಮಂತ್ವರೆಗೆ ಅಂದರೆ ಲಾಸ್ಟ್ ಮಂತ್ವರೆಗೆ ನೋಡಿದ್ರೆ, ಸೊ ಇಲ್ಲಿ ನಮಗೆ 55% ರಿಟರ್ನ್ಸ್ನ ಕೊಟ್ಟಿದೆ ಇದು. ಸೊ ಫಾರ್ ಎಕ್ಸಾಂಪಲ್ ನೀವೇನಾದರೂ 2 ವರ್ಷದಿಂದ 5 ಲಕ್ಷ ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡಬೇಕಂತ ಇದ್ದವರು ಈ ನಿಪಾನ್ ETF ನೀವು ಗೋಲ್ಡ್ ಬೇಸ್ನಲ್ಲಿ ಇನ್ವೆಸ್ಟ್ ಮಾಡಿದರೆ, ಸೊ 5 ಲಕ್ಷ ನಿಮಗೆ ಇವಾಗ 2.5 ಲಕ್ಷ ಪ್ರಾಫಿಟ್ ಬಂದಿರ್ತಿತ್ತು, ಅಂದರೆ 2.5 ಲಕ್ಷ ರಿಟರ್ನ್ಸ್ ಬಂದಿರ್ತಾಯಿತ್ತು. ಸೊ ಫಾರ್ ಎಕ್ಸಾಂಪಲ್ ನೀವು ಅದೇ 5 ವರ್ಷದ ಹಿಂದೆ ಏನು ಗೋಲ್ಡ್ ಬೈ ಮಾಡಬೇಕಂತ ಅಂದ್ಕೊಂಡಿದ್ರಲ್ಲ, ಅದನ್ನು ಇಲ್ಲಿ ನೀವು ಬೈ ಮಾಡೋ ಬದಲು ಇಲ್ಲಿ ಇನ್ವೆಸ್ಟ್ ಮಾಡಿದರೆ 5 + 2.5 ಲಕ್ಷ 7.5 ಲಕ್ಷ ಗೋಲ್ಡ್ನ ನೀವು ಇವಾಗ ಫಿಸಿಕಲ್ ಗೋಲ್ಡ್ ಬೇಕಾದ್ರೆ ಡೆಲಿವರಿ ಅಂದರೆ ಹೋಗಿ ನೀವು ಅಂದರೆ ಈ ಮಾರ್ಕೆಟಿಂದ ಡೆಲಿವರಿ ತೊಗೊಳಕ್ಕಾಗೋದಿಲ್ಲ, ಅದನ್ನು ಇಲ್ಲಿಂದ ವಿಡ್ರಾ ಮಾಡಿಕೊಂಡು ಫಿಸಿಕಲ್ ಗೋಲ್ಡ್ನ ತೊಗೊಳಕ್ಕೆ ಆಗುತ್ತೆ. ಅದನ್ನು ಸಹಿತ ಮಾಡ್ಬೋದು. ಯಾಕಂದರೆ ಕಡಿಮೆ ಅಮೌಂಟ್ ಇರೋರು ಇವಾಗ ನಾವು ಯಾರಿಗೆ ಬೈ ಮಾಡೋಕ್ಕಾಗೋದಿಲ್ಲ ಅಂತ ಅಂದ್ಕೊಂಡಿರ್ತೀರಲ್ವ. ಸೊ ನೀವು ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡಿ, ETF ಮೇಲೆ ಇನ್ವೆಸ್ಟ್ ಮಾಡಿ, ಸೊ ನೆಕ್ಸ್ಟ್ ನೀವು ಯಾವಾಗಾದರೂ ಫಿಸಿಕಲ್ ಗೋಲ್ಡ್ ತೊಗೊಬೇಕಂತ ಪ್ಲ್ಯಾನ್ ಇರೋರು, ಸೊ ಆವಾಗ ಈ ಅಮೌಂಟ್ನ ವಿಡ್ರಾ ಮಾಡಿಕೊಂಡು ಗೋಲ್ಡ್ನ ಅಲ್ಲಿ ನೀವು ಫಿಸಿಕಲ್ ಗೋಲ್ಡ್ನ ತೊಗೊಬೋದು. ಸೊ ಇದು ETF. ಇದರಲ್ಲಿ ನೀವು ನೋಡಿದ್ರೆ ಈಗ ನಾನು ಬೈ ಅಂತ ಕ್ಲಿಕ್ ಮಾಡಿದ್ರೆ ಇಲ್ಲಿ, ಸೊ ಮಿನಿಮಮ್ ಇನ್ವೆಸ್ಟ್ಮೆಂಟ್ ಎಷ್ಟು 65 ರೂಪೀಸಿಂದ ನೀವು ಸಹಿತ ಗೋಲ್ಡ್ನ 65 ರೂಪೀಸಿಂದ ನೀವು ಬೈ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಬೋದು. ಹೇಗೆ ನೀವು ಶೇರ್ನ ಪರ್ಚೇಸ್ ಮಾಡ್ತೀರೋ ಅದೇ ರೀತಿಯಲ್ಲಿ ಒಂದು ಶೇರ್ಗೆ 65 ರೂಪೀಸ್ ಇದು ಗೋಲ್ಡು. ಇದರಲ್ಲಿ ನೀವು ಎಷ್ಟು ಅಮೌಂಟ್ ಬೇಕಾದ್ರೂ ಇನ್ವೆಸ್ಟ್ ಮಾಡ್ಬೋದು. ಸೊ ಇದ್ರ ಬೆನಿಫಿಟ್ಸ್ ಏನಂತ ನಾವು ನೋಡೋದಾದರೆ, ಸೊ ಇಲ್ಲಿ ನಿಪಾನ್ ಇಂಡಿಯಾದು ಒಂದು PDF ಮಾಡಿದ್ದಾರೆ, ಅಂದರೆ ಒಂದು ಗೈಡ್ಲೈನ್ಸ್ ಮತ್ತು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ. ಸೊ ಫಸ್ಟು ಅನ್ನೋ ಲೋ ಕಾಸ್ಟ್, ನಾವು ಆಲ್ರೆಡಿ ನೋಡಿರೋ ಹಾಗೆ 65 ರೂಪೀಸಿಂದ ನೀವು ಗೋಲ್ಡ್ನ ಬೈ ಮಾಡ್ಬೋದು. ಹಾಗೆ ಇಲ್ಲಿ ಅವ್ರು ಮೆನ್ಷನ್ ಮಾಡಿದ್ದಾರೆ ನೋಡಿ, 0.01 ಗ್ರಾಮ್ ಮಿನಿಮಮ್. ಇದನ್ನು ನೀವು ಯಾವುದೇ ರೀತಿ ಫಿಸಿಕಲ್ ಗೋಲ್ಡ್ನ 0.01 ಗ್ರಾಮ್ ತೊಗೊಳಕ್ಕೆ ಸಾಧ್ಯನೇ ಇಲ್ಲ. ಓಕೆ, 1 ಗ್ರಾಮ್ ತೊಗೊಳಕ್ಕೂ ಆಗೋದಿಲ್ಲ. ಕಾಯಿನ್ ತೊಗೊಬೋದು ಬಿಟ್ಟರೆ ಜ್ಯುವೆಲರಿ ಅಂತ 1 ಗ್ರಾಮಿಗೆ ಯಾವ ಜ್ಯುವೆಲರಿನೂ ಆಗೋದಿಲ್ಲ ನನಗೆ ಗೊತ್ತಿರೋ ಹಾಗೆ. ಸೊ 0.01 ಗ್ರಾಮ್ನ ಸಹಿತ ನೀವು ಬೈ ಮಾಡ್ಬೋದು. ಟ್ರಾನ್ಸ್ಪರೆನ್ಸಿ ಅಂದರೆ, ಸೊ ಮಾರ್ಕೆಟ್ನಲ್ಲಿ ಏನು ಪ್ರೈಸ್ ಇದೆಯೋ ಅದೇ ಪ್ರೈಸ್ ನಿಮಗೆ ರಿಫ್ಲೆಕ್ಟ್ ಆಗ್ತಾ ಇರುತ್ತೆ ಚಾರ್ಟ್ನಲ್ಲಿ. ಸೊ ನಿಮಗೆ ಫಾರ್ ಎಕ್ಸಾಂಪಲ್ ಜ್ಯುವೆಲರಿ ಶಾಪ್ನಲ್ಲಿ ಅವ್ರು ಏನೋ ಒಂದು ಚಾರ್ಜಸ್ ಇದೆ, ಇವತ್ತು ಈ ಪ್ರೈಸ್ ಇದೆ, ಅಷ್ಟು ಮಾರ್ಕೆಟ್ ಪ್ರೈಸಿಗೆ ಕೊಡೋಕ್ಕಾಗೋದಿಲ್ಲ ಅಂತ ಏನೇನೋ ರೀಸನ್ ನನಗೆ ಗೊತ್ತಿಲ್ಲ, ಹೇಳ್ಬೋದು. ಬಟ್ ಇಲ್ಲೇನಾದರೂ ಆ ಥರ ಚಾನ್ಸಸ್ ಇರೋದಿಲ್ಲ. ಸೊ ನಿಮಗೆ ಮಾರ್ಕೆಟಲ್ಲಿ ಏನು ಪ್ರೈಸ್ ರನ್ ಆಗ್ತಿರುತ್ತೋ ಅದೇ ಪ್ರೈಸು ಲೈವ್ ಪ್ರೈಸಲ್ಲೇ ನೀವು ಬೈ ಅಥವಾ ಸೆಲ್ ಮಾಡ್ಬೋದು. ಅಂದರೆ ಮಾರ್ಕೆಟ್ ಅವರ್ಸ್ನಲ್ಲಿ ಯಾವಾಗ ಬೇಕಾದರೂ ಬೈ ಮತ್ತು ಸೆಲ್ ಮಾಡ್ಬೋದು. ಸೊ ಇಲ್ಲೇನೋ ನೀವು ಅಥವಾ ಹಿಡನ್ ಚಾರ್ಜಸ್ ಆಗಲಿ ಅಥವಾ ಹಿಡನ್ ಪ್ರೈಸಸ್ ಆಗಲಿ ಏನೂ ಇರೋದಿಲ್ಲ. ಸೆಕ್ಯೂರಿಟಿ ಅಂದರೆ ನಿಮ್ಗೆ ಆಲ್ರೆಡಿ ನಾನು ಡಿಸ್ಕಸ್ ಮಾಡಿರೋ ಹಾಗೆ, ಸೊ ಇದು ಆಲ್ರೆಡಿ ಈ ಶೇರ್ಸ್ ಏನು ಬೈ ಮಾಡಿದರೆ ಇದು ಸೆಂಟ್ರಲ್ ಡಿಪಾಸಿಟ್ರಿನಲ್ಲಿ ನಿಮ್ಮ ಗೋಲ್ಡ್ ಇರ್ತದೆ, ನಿಮ್ಮ ಬ್ರೋಕರ್ಸ್ ಆಗಲಿ ಅಥವಾ ಯಾರು ಅದನ್ನು ಏನು ಮಾಡೋದಕ್ಕೆ ಆಗೋದಿಲ್ಲ. ಹಾಗೆ ಬ್ಯಾಂಕ್ನಲ್ಲಿ ಅಥವಾ ಹೊರಗಡೆ ಏನೇ ಇದ್ರೂ ಕಳ್ತನದ್ದು ಈ ಥರ ಯಾವುದೇ ಸಮಸ್ಯೆ ನಿಮಗೆ ಇದರಲ್ಲಿ ಇರೋದಿಲ್ಲ. ಮಾರ್ಜಿನ್ ಫಾರ್ ಟ್ರೇಡಿಂಗ್ ಅಂದರೆ ನೀವು ಗೋಲ್ಡ್ ಮೇಲೆ ಈ ಕೆಲವು ಬ್ರೋಕರ್ಸ್ ಏನು ಮಾಡ್ತಾರೆ, ನೀವು 1,000 ಇದ್ದರೆ ಈಗ ಶೇರ್ಸಲ್ಲೂ ಸೇಮ್ ಇರುತ್ತೆ. ಈ ಕೆಲವು ಶೇರ್ಸ್ಗೆ ಅಂದರೆ ನಿಫ್ಟಿ 50 ಕೆಲವು ಶೇರ್ಸ್ನಲ್ಲಿ ನೀವು 1 ಲಕ್ಷ ಇದ್ದರೆ 4 ಲಕ್ಷ ಇನ್ವೆಸ್ಟ್ ಮಾಡ್ಬೋದು ಅದರಲ್ಲಿ. ಸೊ ಅದೇ ರೀತಿ ಮಾರ್ಜಿನ್ಸ್ ಕೊಡ್ತಾರೆ. ನೀವು ಲಾಂಗ್ ಟರ್ಮ್ಗೆ ನೀವು 1 ವರ್ಷದವರೆಗೂ ಮಾರ್ಜಿನ್ ಅಂದರೆ 1 ಲಕ್ಷ ಇದ್ದರೆ ಗೋಲ್ಡ್ಗೆ ಕೆಲವು ಅಂದರೆ ಬ್ರೋಕರ್ ಮೇಲೆ ಡಿಪೆಂಡ್ ಆಗುತ್ತೆ. ಇದು 1:2 ಕೊಡ್ತಾರೆ, 1:3, 1:4 ಆ ಥರ ಕೊಡ್ತಾರೆ. 1 ಲಕ್ಷ ಇದ್ದರೆ 1:4 ಅಂದರೆ 1 ಲಕ್ಷ ಇದ್ದರೆ 4 ಲಕ್ಷ ನೀವು ಇನ್ವೆಸ್ಟ್ ಮಾಡ್ಬೋದು. ಅಂದರೆ ಅದಕ್ಕೆ ಇಂಟ್ರೆಸ್ಟ್ ಚಾರ್ಜಸ್ ಇರುತ್ತೆ, ಇಯರ್ಲಿ ಚಾರ್ಜಸ್ ಹಾಕ್ತಾರೆ. ಆ ಫಂಡ್ ಏನು ಮಾರ್ಜಿನ್ ಫಂಡಿಗೆ ಚಾರ್ಜಸ್ ಇರುತ್ತೆ. ಬಟ್ ನೀವು ಫಿಸಿಕಲ್ ಗೋಲ್ಡಲ್ಲಿ ಆ ಥರ ಮಾಡಲಿಕ್ಕೆ ಆಗೋದಿಲ್ಲ, ನಿಮ್ಗೆ ಯಾರು ಎಕ್ಸ್ಟ್ರಾ ಫಂಡ್ಸ್ ಮಾರ್ಜಿನ್ ಕೊಡೋದಿಲ್ಲ. ಸೊ ಮಾರ್ಕೆಟಲ್ಲಿ ನೀವು ಶೇರ್ ಮಾರ್ಕೆಟಲ್ಲಿ ಗೋಲ್ಡ್ ಮೇಲೆ ಈ ಥರ ಇನ್ವೆಸ್ಟ್ ಮಾಡ್ಬೋದು. ಹಾಗೆ ಅಬಿಲಿಟಿ ಟು ಬೈ ಇನ್ ಸ್ಮಾಲ್ ಯೂನಿಟ್ಸ್ ಅಂದರೆ ಆಲ್ರೆಡಿ ಮಾತಾಡಿರೋ ಹಾಗೆ 65 ರೂಪೀಸ್ಗೆ ಸಹಿತ ನೀವು ತುಂಬ ಕಡಿಮೆ ಅಮೌಂಟಿಂದ ನೀವು ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡ್ಬೋದು. ಸೊ ಇದಿಷ್ಟು ಜನರಲ್ ಇದರಲ್ಲಿ ಏನೇನು ಬೆನಿಫಿಟ್ಸ್ ಅಂತ. ಹಾಗೆ ಎಲ್ಲೆಲ್ಲಿ ನೀವು ಬೈ ಮಾಡ್ಬೋದು ಅಂತಂದರೆ, ನೀವು ಮಾರ್ಕೆಟಲ್ಲಿ ನಿಮ್ಮ ಬ್ರೋಕರ್ ಅಕೌಂಟ್ನಲ್ಲಿ ಚೆಕ್ ಮಾಡಿದ್ರೆ, ಫಾರ್ ಎಕ್ಸಾಂಪಲ್ ಇಲ್ಲಿ ಆಕ್ಸಿಸ್ ಗೋಲ್ಡ್ ಅಂತ ಇದೆ, ಬಿರ್ಲಾ ಸನ್ ಲೈಫ್ ಗೋಲ್ಡ್ ಇದೆ, ಗೋಲ್ಡ್ ಬೀಸ್, HDFC ಗೋಲ್ಡ್, ಈ ಥರ ತುಂಬ ಕಂಪ್ನೀಸ್ಗಳು ಇದರಲ್ಲಿ ಲಿಸ್ಟ್ ಆಗಿರ್ತವೆ. ಇದು BSE ಅಂಡರಲ್ಲಿ ಲಿಸ್ಟ್ ಆಗಿರ್ತವೆ ಶೇರ್ ಮಾರ್ಕೆಟ್ನಲ್ಲಿ. ಸೊ ಇದರಲ್ಲಿ ನೀವು ಇನ್ವೆಸ್ಟ್ ಮಾಡ್ಬೋದು. ಇದನ್ನ ಸರ್ಚ್ ಮಾಡೋದ್ರ ಮುಖಾಂತರ ಅಥವಾ ಈ ಸ್ಕ್ರಿಪ್ಟ್ ಕೋಡ್ನ ಹಾಕೋದ್ರ ಮುಖಾಂತರ ಆ ಶೇರ್ನಲ್ಲಿ ನೀವು ಗೋಲ್ಡ್ ಶೇರ್ನಲ್ಲಿ ಇನ್ವೆಸ್ಟ್ ಮಾಡ್ಬೋದು.
ಇದು ಸೇಮ್ ವಿತ್ ಸಿಲ್ವರ್ ಆಲ್ಸೋ. ಅಂದರೆ ಬೆಳ್ಳಿನೂ ಸಹಿತ ನೀವು ಇದೇ ರೀತಿಯಲ್ಲಿ ಗೋಲ್ಡ್ ನಾನು ಯಾವ ಥರ ಹೇಳಿದ್ನಲ್ಲ ಇದೇ ಥರ ಬೆಳ್ಳಿಗೂ ಇದೇ ಥರ ಸೇಮ್ ಇದು ಅಪ್ಲೈ ಆಗುತ್ತೆ. ಸೊ ಇಲ್ಲಿ ನೀವು ಅದನ್ನ ಬೆಳ್ಳಿನೂ ಸಹಿತ ಎರಡರ ಮೇಲೆ ಇನ್ವೆಸ್ಟ್ ಮಾಡ್ಬೋದು. ಸೊ ಇಲ್ಲಿ ಆಲ್ರೆಡಿ ಅವರು ಬಿ ಎಸ್ ಸಿಯಿಂದ ಬಂದಿರೋ PDF ಇದು. ಅವ್ರು ಮೆನ್ಷನ್ ಮಾಡಿದ್ರೆ ಕಾಸ್ಟ್ ಎಫೆಕ್ಟಿವ್, ಈಸಿ ಟು ಬೈ ಆ್ಯಂಡ್ ಸೆಲ್. ಸೊ ನೀವು ಫಾರ್ ಎಕ್ಸಾಂಪಲ್ ಗೋಲ್ಡ್ನ ತೊಗೊಂಡಿದ್ದೀರಾ, ಏನೋ ಪ್ರಾಬ್ಲಮ್ ಅಥವಾ ಏನೋ ಒಂದು ಸಿಚುವೇಷನ್ಗೆ ನಿಮಗೆ ಸೇಲ್ ಮಾಡಬೇಕಾಗಿ ಬಂತು ಅಂತಂದರೆ ನೀವು ಸೆಲ್ ಮಾಡೋದು ಅಷ್ಟು ಈಸಿ ಅಲ್ಲ. ಗೋಲ್ಡ್ನ ಸೆಲ್ ಮಾಡೋಕ್ಕೆ ಅಷ್ಟು ಇಲ್ಲಿ ಶೇರ್ಸ್ ಸೆಲ್ ಮಾಡೋ ಅಷ್ಟು ಈಸಿ ಅಲ್ಲ. ಫಾರ್ ಎಕ್ಸಾಂಪಲ್ ನಿಮ್ಮ ಹತ್ರ ಒಂದು 5 ಲಕ್ಷ ರೂಪಾಯಿದು ಒಂದು ನೆಕ್ಲೆಸ್ ಇದೆ ಅಂತ ಅಂದ್ಕೊಳ್ಳಿ. ನಿಮಗೆ ಇವಾಗ ಒಂದು 2 ಲಕ್ಷ ರೂಪಾಯಿದಷ್ಟು ಎಮರ್ಜೆನ್ಸಿ ಇದೆ, 2 ಲಕ್ಷ ರೂಪಾಯಿ ನಿಮಗೆ ಅಮೌಂಟ್ ಬೇಕು. ಸೊ ನೀವು ಅಮೌಂಟ್ ಬೇಕು, ಆ ಗೋಲ್ಡ್ನ ಸೇಲ್ ಮಾಡಬೇಕಂದ್ರೆ, ನೆಕ್ಲೆಸ್ನ ಸೇಲ್ ಮಾಡಬೇಕು ಅಂದರೆ ನೀವು ಫುಲ್ ನೆಕ್ಲೆಸ್ನೇ ಸೇಲ್ ಮಾಡಬೇಕು. ನಿಮಗೆ ಬೇಕಾಗಿರೋದು 2 ಲಕ್ಷ, ಬಟ್ ನೀವು 5 ಲಕ್ಷದ ನೆಕ್ಲೆಸ್ನ ಸೇಲ್ ಮಾಡಬೇಕಾಗುತ್ತೆ. 2 ಲಕ್ಷದಾಗ ಅಷ್ಟೇ ಕಟ್ ಮಾಡಿ ನೀವು ಅದನ್ನು ಸೇಲ್ ಮಾಡೋಕ್ಕಾಗೋದಿಲ್ಲ. ಕಟ್ ಮಾಡಿದ್ರೆ ನೆಕ್ಲೆಸ್ಗೆ ಮತ್ತು ಅದನ್ನ ಯೂಸ್ ಮಾಡೋಕ್ಕೂ ಅದಕ್ಕೆ ವ್ಯಾಲ್ಯೂ ಇರೋದಿಲ್ಲ. ಸೊ ಬಟ್ ಶೇರ್ಸ್ನಲ್ಲಿ ಏನಂದರೆ ನಿಮಗೆ 5 ಲಕ್ಷ ನಿಮ್ಮ ಹತ್ರ ಶೇರ್ ಇದೆ ಅಂದರೆ ನೀವು 2 ಲಕ್ಷ ಶೇರ್ನ ಆರಾಮಾಗಿ ಸೇಲ್ ಮಾಡ್ಕೊಬೋದು. ಸೊ ಮತ್ತೆ ಇಮಿಡಿಯೇಟ್ ನಿಮಗೆ ಏನಾದ್ರು ಅಮೌಂಟ್ ಅದು ಫುಲ್ 2 ಲಕ್ಷ ಯುಟಿಲೈಸ್ ಆಗಿಲ್ಲ, ಅದ್ರಲ್ಲಿ 1 ಲಕ್ಷ ಉಳಿತು ಅಂದರೆ ಮತ್ತೆ ಅದನ್ನ ಇಮಿಡಿಯೇಟ್ ಅದನ್ನ ನೀವು ಮತ್ತೆ ರೀಇನ್ವೆಸ್ಟ್ ಮಾಡ್ಬೋದು. ನೀವು ಯಾವುದೇ ಟೈಮಲ್ಲಿ ನಾವು ಹೇಗೆ ಶೇರ್ನ ಸೆಲ್ ಮಾಡ್ತೀವಲ್ವ, ನಿಮಗೆ ಬೇಕಂದಾಗ ಆ ಗೋಲ್ಡ್ನ ನೀವು ಇನ್ವೆಸ್ಟ್ ಮಾಡಿರೋ ಇದನ್ನು ಬೈ ಆ್ಯಂಡ್ ಸೆಲ್ ಮಾಡ್ಬೋದು. ಹಾಗೆ ಲಿಕ್ವಿಡಿಟಿ ಅಂದರೆ ಬೈಯರ್ಸ್ ಸೆಲ್ಲರ್ಸು ತುಂಬ ಅಂದರೆ ಬೈ ಆ್ಯಂಡ್ ಆಸ್ಕ್ ರೇಂಜ್, ಬಿಡ್ಡಿಂಗ್ ರೇಂಜ್ ಕ್ವಾಂಟಿಟಿ ವಾಲ್ಯೂಮ್ ಜಾಸ್ತಿ ಇರೋದ್ರಿಂದ ಸೊ ಲಿಕ್ವಿಡಿಟಿ ತುಂಬ ಚೆನ್ನಾಗಿರುತ್ತೆ. ನೀವು ಯಾವಾಗ ಬೇಕಾದ್ರೂ ಬೈ ಮಾಡ್ಬೋದು, ನಿಮಗೆ ಬೈಯರ್ ಸಿಗ್ತಾರೆ. ಯಾವಾಗ ಬೇಕಾದ್ರೂ ಸೆಲ್ ಮಾಡಿದ್ರೆ ನಿಮಗೆ ಸೆಲ್ ಮಾಡಲಿಕ್ಕೂ ಸಹಿತ ಬೈಯರ್ಸ್ ಸಿಗ್ತಾರೆ ಇಲ್ಲಿ. ಸೊ ಆ ಲಿಕ್ವಿಡಿಟಿ ಇಶ್ಯೂ ಗೋಲ್ಡ್ನಲ್ಲಿ ಅಥವಾ ಸಿಲ್ವರ್ನಲ್ಲಿ ಇರೋದಿಲ್ಲ. ಹಾಗೆಯೇ ಸೊ ನಾವು ಇದನ್ನು ಹೇಗೆ ಬೈ ಮಾಡ್ಬೋದು ಅಂತ ನೋಡೋದಾದರೆ, ಸೊ ನಾವೇನು ಮಾಡಬೇಕು, ಮಾರ್ಕೆಟೆಲ್ಲ ಗೋಲ್ಡ್ನಲ್ಲಿ ಯಾವಾಗ ಪ್ರೈಸ್ ಡಿಪ್ ಬರುತ್ತೋ ಅವಾಗೆಲ್ಲ ಇನ್ವೆಸ್ಟ್ ಮಾಡೋಕ್ಕೆ ಟ್ರೈ ಮಾಡಬೇಕು. ಬ್ಲೈಂಡಾಗಿ ಮಾಡೋದಕ್ಕಿಂತನೂ ಯಾವಾಗೆಲ್ಲ ಮಾರ್ಕೆಟ್ ಡಿಪ್ ಬರುತ್ತಲ್ವ ಆವಾಗ, ಫಾರ್ ಎಕ್ಸಾಂಪಲ್ ಇದು ಮಂತ್ಲಿ ಚಾರ್ಟಲ್ಲಿದ್ದೀವಿ ನಾವು ಇವಾಗ. ಸೊ ನಾವು ಫಾರ್ ಎಕ್ಸಾಂಪಲ್ ನೀವು ಪಿಗ್ಮಿ ಕಟ್ಟೋ ಥರ ಡೈಲಿ ಏನಾದರೂ ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡ್ತೀರಾ, 100 ರೂಪೀಸ್ 200 ರೂಪೀಸ್ ಇನ್ವೆಸ್ಟ್ ಮಾಡಬೇಕಂತ ಅಂದ್ಕೊಂಡಿದ್ದೀರಾ ಅಂದರೆ, ಸೊ ಎಲ್ಲೆಲ್ಲ ಡಿಪ್ ಬಂದಿದೆಯಲ್ಲ ಈ ಡಿಪ್ಪಲ್ಲೆಲ್ಲ ನಾವು ಇನ್ವೆಸ್ಟ್ ಮಾಡ್ಬೋದು. ಸೊ ಇದನ್ನು ಈ ಥರ ನಾವು ಮಾಡಬೇಕಂತಂದರೆ ನಾವು ಪ್ರೈಸ್ ಆ್ಯಕ್ಷನ್ ಬಗ್ಗೆ ಕಲ್ತ್ಕೊಂಡಿರಬೇಕು. ಸೊ ಈ ಚಾರ್ಟಿಂಗ್ ಬಗ್ಗೆ ಕಲ್ತ್ಕೊಂಡಿರಬೇಕು. ಸೊ ಅದನ್ನು ನಾವು ಅಪ್ಕಮಿಂಗ್ ನಮ್ಮ ಏನು ಗ್ರೂಪ್ ಸೆಷನ್ ಇರುತ್ತೆ, ಫ್ರೀ ಸೆಷನ್ ಎಲ್ಲ ಇರುತ್ತಲ್ವ, ಅದರಲ್ಲಿ ನಾವು ಡಿಸ್ಕಸ್ ಮಾಡೋಣ. ಇದನ್ನು ಹೇಗೆ ಮಾಡ್ಬೋದು, ಯಾವ ಥರ ನೀವು ರೆಗ್ಯುಲರ್ ಇನ್ವೆಸ್ಟ್ ಮಾಡ್ಬೋದು ಅಥವಾ ವೀಕ್ಲಿ ಅಥವಾ ಮಂತ್ಲಿ ಇನ್ವೆಸ್ಟ್ ಮಾಡ್ಬೋದು ಅನ್ನೋದು ನಮ್ಮ ಗ್ರೂಪ್ ಡಿಸ್ಕಷನಲ್ಲಿ ನಾವು ಇದ್ರ ಬಗ್ಗೆ ಡಿಸ್ಕಸ್ ಮಾಡ್ತೀವಿ. ಸೊ ಇಂಟ್ರೆಸ್ಟ್ ಇರೋರು ದಯವಿಟ್ಟು ಫ್ರೀಯಾಗಿ ನಮ್ಮ ವಾಟ್ಸಪ್ ಗ್ರೂಪ್ನ ಜಾಯ್ನ್ ಆಗ್ಬೋದು. ಡಿಸ್ಕ್ರಿಪ್ಷನಲ್ಲಿ ನಮ್ಮ ಲಿಂಕ್ ಇರುತ್ತೆ. ಸೊ ಅದನ್ನು ಜಾಯ್ನ್ ಆಗೋದ್ರ ಮುಖಾಂತರ ಸೊ ನಮ್ಮ ಕ್ಲಾಸಸ್ಗೆ ನೀವು ಅಟೆಂಡ್ ಆಗ್ಬೋದು. ಇದಿಷ್ಟು ಗೋಲ್ಡ್ ಮತ್ತು ಸಿಲ್ವರ್ ಇನ್ವೆಸ್ಟ್ಮೆಂಟ್ ಇನ್ ಶೇರ್ ಮಾರ್ಕೆಟ್ ಬಗ್ಗೆ. ಸೊ ಏನಾದರೂ ಡೌಟ್ಸ್ ಇದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಧನ್ಯವಾದಗಳು.